ಹೆಣ್ಮಕ್ಳಿಗೋಸ್ಕರ ಮಾರಿಗುಡಿನಾಗೆ ಶುರು ಆಗ್ತಿರೋ ಒಂದು ಪುಟ್ಟ ಸೇವೆ. ಇದಕ್ಕೆ ಮಡ್ಲು ಅಂತ ಹೆಸರಿಟ್ಟಿವಿ. ಇದನ್ನ ನೀವು ಅಮ್ಮನ ಮಡ್ಲು ಅಂತನೂ ತಿಳ್ಕೊಬೋದು, ಇಲ್ಲ ಅಣ್ಣನ ಮಡ್ಲು ಅಂತನೂ ಅನ್ಕೋಬೋದು. ನೋವು ಕಷ್ಟ ಅಂತ ಬಂದಾಗ ಒಂದು ಮಡ್ಲು ಸಿಕ್ಕರೆ ಎಷ್ಟು ನೆಮ್ಮದಿ ಸಿಗ್ತದೆ. ಹಂಗೆಯಾ ನಮ್ಮ ಮಾರಿಗುಡಿ ಹೆಣ್ಮಕ್ಳಿಗೆ ನೋವು ಬಂದಾಗ ಕಷ್ಟ ಬಂದಾಗ ನಿಮ್ಗೆ ಮಡ್ಲು ಇರ್ತೈತೆ. ಈ ಮಡ್ಲು ನಿಮ್ಮೆಲ್ಲರಿಗೋಸ್ಕರ. ಇದು ಉಚಿತ ಸೇವೆ ಕಣ್ರವ, ಉಚಿತ ಸೇವೆ. ಈಗ ಪಾರು ಮಾತಾಡ್ತಾಳೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರೋದು ತುಂಬಾ ಖುಷಿ ಇದೆ. ಇದನ್ನ ನೋಡ್ತಿದ ತಕ್ಷಣ ಇಲ್ಲಿರೋ ಗಂಡಸರೆಲ್ಲ ಮುಖ ಮುರಿದಿದ್ದನ್ನ ಗಮನಿಸ್ದೆ. ಆದ್ರೆ ಇಲ್ಲಿ ನಿಂತಿರೋ ಹೆಣ್ಮಕ್ಳು ಮುಖದಲ್ಲಿ ಖುಷಿ ನೋಡಿ, ಅದರಲ್ಲೇ ಗೊತ್ತಾಗತ್ತೆ ಈ ಮಡಿಲು ಅವ್ರಿಗೆಲ್ಲ ಎಷ್ಟು ನೆಮ್ಮದಿ ಕೊಡುತ್ತೆ ಅಂತ. ಅಲ್ಲಮ್ಮ, ಇಂಥವನ್ನೆಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಯಾರಿಗೂ ಕಾಣಬಾರ್ದಂತ ಪೇಪರ್ ಸುತ್ತ ಕೊಡ್ತಾರೆ. ಅಂತವನ್ನೆಲ್ಲ ಊರ್ ಮಧ್ಯೆ ತಂದಿಟ್ಟಿದಾರಲ್ಲಮ್ಮ, ಏನ್ ಹೇಳ್ಬೇಕು ನಿಮಗೆ? ಓ ಸೂಪರ್ ಸರ್. ನೀವು ನಿಮ್ಮನೇಲಿ ಹೆಂಡತಿ ಇಬ್ರು ಮಕ್ಳಿದಾರಲ್ವಾ ನಿಮ್ಗೆ? ನಿಮ್ಮನೇಲಿ 3 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ರು ಪ್ರತಿ ತಿಂಗಳು ಮುಟ್ಟಾದಾಗ್ಲೂ ಅವ್ರು ಪಡೋ ಹಿಂಸೆ, ನೋವು, ವೇದನೆ ಇದ್ಯಾವ್ದ್ರ ಬಗ್ಗೆ ನಿಮ್ಗೆ ಅರಿವೇ ಇಲ್ಲ ಅಂದಮೇಲೆ ನಿಮ್ಗೇನು ಹೇಳ್ಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲ. ಈ ವಿಷಯ ಬಂದ್ರೆ ಸಾಕು ಗಂಡು ಮಕ್ಕಳು ಇದನ್ನ ಗಲೀಜು, ಅಸಹ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಇದು ಜನ್ರೇಷನಿಂದ ಜನ್ರೇಷನ್ಗೆ ಬರ್ತಾ ಬರ್ತಾ ಹೀಗಾಗ್ಬಿಟ್ಟಿದೆ. ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಆಗಲಿ ನಿಮ್ಮ ಮಕ್ಕಳಾಗಲಿ ಮುಜುಗರ ಇಲ್ಲದೆ ಧೈರ್ಯದಿಂದ ನಿಮ್ಮ ಮುಂದೆ ಬಂದು ನಿಂತು ನಾನು ಇವತ್ತು ಮುಟ್ಟಾಗಿದ್ದೀನಿ, ಪ್ಯಾಡ್ ತಂದು ಕೊಡೋಕ್ಕಾಗತ್ತಾ ಅಂತ ಒಂದು ಮಾತು ಕೇಳಿದಾರಾ? ಅದೇಂಗೆ ಹೇಳ್ಬಿಡ್ತಾರ? ಹೆಂಗೆ ಕೇಳ್ಬಿಡ್ತಾರಲ್ಲ ಸರ್, ಕೇಳಕ್ಕೆ ನೀವು ಬಿಟ್ಟಿದ್ದೀರಾ? ಈಗ ಇಲ್ಲಿ ನಿಂತಿರೋ ಹೆಣ್ಮಕ್ಳು ಅದೇ ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ಇದೆಲ್ಲ ಯಾಕೆ ಬೇಕಿತ್ತು, ಮುಜುಗರ ಆಗ್ತಿದೆ ಅಂತ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಹೆಣ್ಣಾಗಿ ಈ ವಿಷಯದಲ್ಲಿ ನಾವೇ ಮುಜುಗರ ಪಟ್ಕೊಂಡ್ಬಿಟ್ರೆ ಗಂಡ್ಮಕ್ಳು ಈ ವಿಷಯನ ಅಸಹ್ಯ ಪಡ್ಕೊಳ್ಳೋದ್ರಲ್ಲಿ ತಪ್ಪೇ ಎಲ್ಲ ಅನ್ಸ್ಬಿಡುತ್ತೆ. ಸರ್, ಹೆಣ್ಣು ಕೋಮಲೆ, ತುಂಬಾ ಮೃದು, ಆದರೆ ಮನಸ್ಸಿಂದ ಅವಳು ತುಂಬಾ ಗಟ್ಟಿ. ಯಾಕೆ ಗಟ್ಟಿಯಾಗಿರ್ತಾಳೆ ಹೇಳಿ? ಪ್ರತಿ ತಿಂಗಳು ಮುಟ್ಟು ಬಂದಾಗ ನೋವು ಅನುಭವಿಸ್ಬೇಕಲ್ಲ.